ಗೋರೂಚರ್ ಅವರ ಅಭಿನಂದನಾ ಸಮಾರಂಭ ಗಾಂಧಿ ಭವನದ ಒಳ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಅಂತ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಗೋರೂಚ ಅವರು ಮಾಡದೇ ಇರುವಂತಹ ಸಾಹಿತ್ಯ ಕೃಷಿ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗೂ ಇವತ್ತು ನಮ್ಮ ಮಂಡ್ಯದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಯಾರೇ ಆಗಲಿ ಗೋರೂಚ ಅವ್ರ ಹೆಸರು ಹೇಳಿದ್ರೆ ಅತ್ಯಂತ ಗೌರವದ ಹೆಸರು. ಎಲ್ಲ ವರ್ಗದ ಜನರು ಅವರನ್ನು ಗೌರವಿಸುವಂತಹ ರೀತಿಯಲ್ಲಿ ಆ ಒಂದು ಗಟ್ಟಿತನದ ಬದುಕನ್ನು ಬಾಳಿದಂಥವ್ರು ಗೋರೂಚ ಅವರು. ಇವತ್ತು ಆ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಇವತ್ತು ಗಾಂಧಿ ಭವನಕ್ಕೆ ಬಂದು ನಮ್ಮ ಈ ಒಂದು ಗುರುಗಳ ಆಶೀರ್ವಾದವನ್ನು ಅವರು ನಮ್ಮ ಎಲ್ಲರ ಸಮ್ಮುಖದಲ್ಲಿ ಅವರು ಪಡಿತಾ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಅದನ್ನು ನಾವು ಈ ಸಂದರ್ಭದಲ್ಲಿ ಅವರು ಆಡಿರುವಂತಹ ಮಾತು ಮತ್ತು ಆರಂಭದಲ್ಲಿ ನಮ್ಮ ಸೋಮಶೇಖರ್ ಅವರು ಆಡಿದಂತಹ ಪ್ರೀತಿಯ ಮಾತುಗಳಿಗೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಮನ ತೆರೆದು ಹೇಳುವುದಾದರೆ ನಾನು ಯಾವ ಸ್ಥಿತಿಯಲ್ಲಿ ಇದ್ದೇನೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಚೀಟಿ ನೋಡಿ ಮಾತಾಡೋದ್ರಿಂದ. ಆದರೂ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದುವರೆಗೆ ನನಗೆ ದೊರೆತಿರ್ತಕ್ಕಂಥ ಅನೇಕ ಪದವಿ ಪ್ರಶಸ್ತಿಗಳಿಗಿಂತ ಸ್ಥಾನಮಾನಗಳಿಗಿಂತ ನಾಡಿನ ಜನ ನನಗೆ ತೋರಿಸಿರ್ತಕ್ಕಂಥ ಪ್ರೀತ್ಯಾದನೆಗಳೇ ಹೆಚ್ಚು ಅಂಥೇಳಿ ನಾನು ಭಾವಿಸಿದ್ದೇನೆ. ನಾನೊಬ್ಬ ಸಾಮಾನ್ಯ ಹಳ್ಳಿಗ, ಊಹಿಗೂ ನಿಲುಕದಂತಹ ಎತ್ತರವನ್ನು ಮುಟ್ಟಲಿಕ್ಕೆ ಸಾಧ್ಯವಾಗಿದ್ದೇ ಒಂದು ಸೋಜಿಗೆ. ಬಡತನದಿಂದಾಗಿ ಹೆಚ್ಚಿನ ಶಿಕ್ಷಣ ಪಡೆಯಲು ನನಗಾಗಲಿಲ್ಲ. ಆದರೆ ಅಂಥವನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ವೃತ್ತಿ ಆರಂಭ ಮಾಡಿದಂಥ ಒಬ್ಬ ವ್ಯಕ್ತಿ ಮುಂದೆ ಸಾಹಿತ್ಯ ಸಂಸ್ಕೃತಿಯ ಒಂದು ಮೇರು ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸ್ತಾ ಇರುವಂತಹ ರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗ್ತೀನಿ ಅಂತಂದರೆ ಅದು ನಿಜಕ್ಕೂ ಒಂದು ಆಶ್ಚರ್ಯವೇ ಅಂತ ನನಗನ್ನಿಸ್ತದೆ. ನಾನು ಬೆಂಗಳೂರಿಗೆ ಬಂದು ನೆಲೆಸಿ ಇಲ್ಲಿಗೆ ಬಂದು 60 ವರ್ಷ ಆಯಿತು. ಈ ಅವಧಿಯಲ್ಲಿ ಡಾಕ್ಟರ್ ಸೋಮಶೇಖರ್, ಡಾಕ್ಟರ್ ಊಡೆ ಕೃಷ್ಣ, ನಾಗರಾಜಮೂರ್ತಿ ಇಂಥವರು ಬಹಳ ಮುಂಚೆ ನನಗೆಲ್ಲ ಪರಿಚಿತರಾದ ಅವರ ಆತ್ಮೀಯ ಸಂಬಂಧದಿಂದಾಗಿ ನಾನು ಮತ್ತಷ್ಟು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ನಾನು ಭಾವಿಸಿದ್ದೇನೆ. ಇನ್ನು ಈ ಎಲ್ಲ ಸೇವೆಯನ್ನು ಪರಿಗಣಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಈ ಸ್ಥಾನವನ್ನು ನೀಡಿದೆ ಅಂತ ಭಾವಿಸಿದ್ದೇನೆ. ನಾನು ನನ್ನ ಜೀವನದಲ್ಲಿ ದೊಡ್ಡದು ಅಂತ ಹೇಳಿದ್ದೇನೆ, ಸಣ್ಣದು ಅಂತ ಹೇಳಲಿಕ್ಕೆ ಹೋಗಿಲ್ಲ. ಯಾಕೆಂದರೆ ಆ ಸಣ್ಣದು ಒಮ್ಮೆ ದೊಡ್ಡದಾಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಆ ಕನ್ನಡ ಸಾಹಿತ್ಯ ಪರಿಷತ್ತು ಈ ದೃಷ್ಟಿಯಿಂದ ಅದು ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಾಗಲಿ, ಜಾನಪದ ಅಕಾಡೆಮಿ ಆಗಲಿ, ಮತ್ಯಾವುದೇ ಸಂಸ್ಥೆ ಆಗಲಿ ಯಾವುದೂ ಕಡಿಮೆ ಹೆಚ್ಚು ಅಂತ ನಾನು ಭಾವಿಸಿಲ್ಲ. ಎಲ್ಲವೂ ಸಮಾನ. ನನ್ನ ಸೇವೆಗೆ ದೊರೆತಂಥ ಅವಕಾಶಗಳು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಂಧುಗಳೇ, ನನ್ನ ಬಗ್ಗೆ ತಾವೆಲ್ಲ ತುಂಬ ಅಭಿಮಾನ ತೋರಿದ್ದೀರಿ. ನಾನು ತುಂಬ ಕೃತಜ್ಞನಾಗಿದ್ದೇನೆ. ಮಾನ್ಯ ಕೃಷ್ಣ ಅವರು ನಿನ್ನೆ ತಾನೇ ನಮ್ಮನ್ನು ಅಗಲಿದ್ದಾರೆ. ಅವರು 1994ರಲ್ಲಿ ಮಂಡ್ಯದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ನಾನು ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ. ಅವರು ಸ್ವಾಗತ ಸಮಿತಿಯ ಪ್ರಧಾನ ಪೋಷಕರಾಗಿದ್ದರು. ಅವರು ನನಗೆ ಕೊಟ್ಟಂಥ ಬೆಂಬಲ ನಾನು ಮರೆಯುವುದಿಲ್ಲ. ಮಾದೇಗೌಡರು ಅಂತ ಸಂಸದರು, ಅವರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದರು. ಆ ಕಾಲದಲ್ಲಿ ಸರ್ಕಾರ ಈ ಸಮ್ಮೇಳನಕ್ಕಾಗಿ ಕೊಡ್ತಿದ್ದು 3 ಲಕ್ಷ 4 ಲಕ್ಷ ಹೀಗೆ. ಈಗ 20-30 ಕೋಟಿ ಕೊಡ್ತಾ ಇದೆ. ಪರಿಷತ್ತಿಗೆ 5 ಕೋಟಿ ಕೊಡ್ತಾ ಇದೆ. ಆ ಸಂದರ್ಭದಲ್ಲಿ ಸಮ್ಮೇಳನ ಕೇವಲ ಜನಾಭಿಮಾನದಿಂದ ನಡೆಸಬೇಕಾಯಿತು. ಅವರು ಕೃಷ್ಣ ಅವರು
ನೀವು ಯೋಚನೆ ಮಾಡಬೇಡಿ, ಕಾರ್ಯಕ್ರಮ ಸಂಯೋಜನೆ ಮಾಡಿ ಆ ಕಾಲದಲ್ಲಿ 42 ಲಕ್ಷ ರೂಪಾಯಿ ಸಂಗ್ರಹ ಮಾಡಿ, ಆ 42 ಲಕ್ಷದಲ್ಲಿ ಒಂದು 10-12 ಲಕ್ಷ ಖರ್ಚು ಮಾಡಿರಬೇಕು ಸಮ್ಮೇಳನಕ್ಕೆ. ಉಳಿದದ್ದನ್ನು ಇವತ್ತು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಮಾಡಿ, ಮಹಾಕವಿ ಕುವೆಂಪು ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿ, ಹಾಗೆ ಒಂದು ಕಲಾ ಸಂಘ ನಿರ್ಮಾಣ ಮಾಡಿ ಆ ಹಣವನ್ನು ಅದಕ್ಕೆ ಬಳಸಿದೆ. ಹಾಗೆ ಮಾದೇಗೌಡರು ಕೂಡ ನನಗೆ ತುಂಬ ಬೆಂಬಲ ಕೊಟ್ಟರು. ನನ್ನ ವ್ಯಥೆ ಎಂದರೆ ಇವತ್ತು ಮೊನ್ನೆ ತಾನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸಿ ಶುಭಾಶಯ ಕಳಿಸಿದ್ದಾರೆ. ಆ ಶುಭಾಶಯದಲ್ಲಿ ಗೋರುಚ ಆಯ್ಕೆಯಾಗಿರೋದು ಸಂತೋಷ ಅಂತ ಅಂದಿದ್ದಾರೆ. ಅಂತ ಅಭಿಮಾನಿಗಳು ಈ ಸಮ್ಮೇಳನ ನೋಡಿ ಸಂತೋಷ ಪಡ್ತಿದ್ರಲ್ಲ, ಇವತ್ತು ಇಲ್ವಲ್ಲ ಅಂತ ಸಹಜವಾದ ವ್ಯಸನ. ನಾನು ಅಲ್ಲಿಗೆ ಹೋಗದಂಥ ಪರಿಸ್ಥಿತಿ ಆಯಿತು. ಇದಕ್ಕಾಗಿ ನನಗೆ ವ್ಯಥೆ ಎನಿಸಿದೆ. ಏನೇ ಇರಲಿ, ಇವತ್ತು ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಗಾಂಧಿ ಸ್ಮಾರಕ ಭವನದವರು ಈ ಅಭಿಮಾನ ತೋರಿಸಿದ್ದಕ್ಕಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಶರಣ ಗೌರು ಚನ್ನಬಸಪ್ಪನವರು ಅಂತಂದರೆ ನನಗೆ ತಿಳಿದಾಗೆ ಒಂದು ಪವಿತ್ರತೆ, ಒಂದು ಶುದ್ಧತೆ, ಒಂದು ಪ್ರಾಮಾಣಿಕತೆ, ನಿಷ್ಠೆ, ಕಾಯಕ ಇವೆಲ್ಲವೂ ಕೂಡ ಹೆಸರನ್ನು ಹೇಳ್ತಾ ಇದ್ದರೆ ಅದೆಲ್ಲವಪ್ಪ ಅಂತಂದರೆ ಗೌರವ ಚನ್ನಬಸಪ್ಪನವ್ರು ನೋಡ್ಬೋದು ಅನ್ನುವಂತಹ ಮಾತನ್ನು ಹೇಳಬೇಕಾಗಿದೆ. ಅದಕ್ಕೆ ಅವರಿಗೆ ಚನ್ನಬಸಪ್ಪ ಅಂತ ಹೇಳಿ ಅವ್ರ ತಂದೆ ತಾಯಿಗೆ ಇಟ್ಬಿಟ್ಟಿದ್ದಾರೆ. ನಾವು ಹೆಸರಿಗೆ ತಕ್ಕಾಗಿ ಬದುಕೋರು ತುಂಬ ಕಡಿಮೆ ನಾವು, ಆದರೆ ಹೆಸರಿಗೆ ತಕ್ಕಾಗಿ ಬದುಕುವಂಥ ಒಬ್ಬ ವ್ಯಕ್ತಿ ಅಂತಂದರೆ ಚನ್ನಬಸಪ್ಪ. ನಮ್ಮ ಪರಿಷತ್ತವರು ಸ್ವಲ್ಪ ದುಡುಕಿ ಬೇಗ ಮಾಡೋದ್ರಿಂದ ಅವ್ರನ್ನ ಅನಿಸುತ್ತೆ. ಈಗ ಅವರಿಗೆ 96 ವರ್ಷ, 38 ಅವ್ರದ್ದು 28 ಡೇಟ್ ಆಫ್ ಬರ್ತ್. ಇನ್ನು 4 ವರ್ಷ ಆದ್ಮೇಲೆ ಮಾಡಿದರೆ ಶತಾಯುಷಿ ಸಮ್ಮೇಳನ ಉದ್ಘಾಟನೆ ಮಾಡ್ತಾರೆ ಅಂತ ಆದರೆ 96 ವರ್ಷದ ಗೌರಿಚ ಅವರು ಈಗ ಅಧ್ಯಕ್ಷರಾಗಿದ್ದಾರೆ. ಸಮತೂಕದ ಬದುಕನ್ನು ನಡೆಸಿದಂಥವರು, ಪ್ರಾಮಾಣಿಕತೆ, ನಿಷ್ಠೆ, ವಿಶ್ವಾಸ, ಅವಕ್ಕೆ ಮತ್ತೊಂದು ಹೆಸರು ಅಂತಂದರೆ ಗೌರಿಚ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಅವ್ರು ಯಾವತ್ತೂ ಅನ್ಯಾಯ, ಅಕ್ರಮ ಅವ್ರ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಂಡವರಲ್ಲ. ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ.